ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ದತ್ತಂಗೆ ಕಿಶೋರ್ ಅವರು ಬಂದಿದ್ದ ಶರು ಬಂಡವಾಳವನ್ನು ಬಯಲು ಮಾಡಿದ್ರ. ಇತ್ತ ಕಡೆ ದತ್ತ ತನ್ನ ಪ್ರೀತಿ ಹುಡುಗಿ ಸೀಮಾನನ್ನ ನೋಡೇ ಬಿಟ್ರ. ಅಕ್ಕನನ್ನು ನೋಡಿ ಬೆಚ್ಚು ಬಿದ್ಲ ದೃಷ್ಟಿ. ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸೀಮಾನೇ ಬಂದು ದೃಷ್ಟಿಯನ್ನು ಕಾಪಾಡೋದು. ಇಲ್ಲಿ ಇನ್ನೇನು ದತ್ತಾಬಾಯಿ ಮರ್ಯಾದೆ ಹೋಗ್ಬಿಡ್ತಾ ಇತ್ತು, ಶರು ಪ್ಲಾನ್ ವರ್ಕೌಟ್ ಆಗ್ತಿತ್ತು. ಅದೇ ಟೈಮ್ಗೆ ದೇವರ ರೀತಿ ಸೀಮಾ ಬರ್ತಾಳೆ. ಸೀಮಾ ಬಂದಿದ್ದೆ ದೃಷ್ಟಿಯ ಬಾಗಿಲನ್ನು ಓಪನ್ ಮಾಡ್ತಾಳೆ. ದೃಷ್ಟಿ ತನ್ನ ತಂಗಿ ಅನ್ನೋದು ಸೀಮಾಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಇಲ್ಲಿ ದೃಷ್ಟಿ ಬಣ್ಣ ಬದಲಾಗಿದೆ, ಬಿಳಿ ದೃಷ್ಟಿ ಕಪ್ಪು ದೃಷ್ಟಿ ಆಗಿದ್ದಾಳೆ. ಹಾಗಾಗಿ ಸೀಮಾಗೆ ಅವಳ ತಂಗಿ ಬೆಳ್ಳಗಿದ್ದರಿಂದ ಆಕೆಗೆ ಅದು ಗೊತ್ತಾಗ್ತಾ ಇಲ್ಲ. ಜೊತೆಗೆ ತುಂಬ ವರ್ಷಗಳ ಹಿಂದೆ ಆಕೆ ತನ್ನ ತಂಗಿಯನ್ನು ನೋಡುತ್ತಿತ್ತು. ಇಲ್ಲಿ ದೃಷ್ಟಿ ಕೂಡ ಅಕ್ಕನ ಮುಖನ ನೋಡಿದರೆ ಗೊತ್ತಾಗ್ಬಿಡ್ತಿತ್ತು. ಆದರೆ ಅಕ್ಕ ಮುಖ ವೇಲಿಂದ ಮುಚ್ಕೊಂಡಿರುವುದರಿಂದಾಗಿ ಇಲ್ಲಿ ದೃಷ್ಟಿಗೆ ಅದು ತನ್ನ ಅಕ್ಕ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಥ್ಯಾಂಕ್ಸ್ ಹೇಳಿ ಹೋಗ್ಬಿಟ್ಟಿರ್ತಾಳೆ. ಇಲ್ಲಿ ಕಿಶೋರ್ ಅವರು ಸೀಮಾಳನ ಕರ್ಕೊಂಡು ದೇವಸ್ಥಾನದ ಒಳಗಡೆ ಬರ್ತಾರೆ. ಯಾಕಂದರೆ ಕಿಶೋರ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈಕೆ ದೃಷ್ಟಿಯ ತಂಗಿ ಅನ್ನೋದು. ಅವರು ಅವ್ರ ಹತ್ರ ಕೂಡ ಪ್ರಶ್ನೆ ಮಾಡ್ತಾರೆ. ಒಮ್ಮೆ ಶಾಕ್ ಆಗ್ತಾಳೆ ಸೀಮಾ. ಅವಳಿಗೆ ಎಲ್ಲವೂ ಹಳೆಯದೆಲ್ಲ ನೆನಪಿದೆ, ಆದರೆ ಮನಸ್ಥಿತಿ ಅವಳ ಪರಿಸ್ಥಿತಿ ಸರಿಯಾಗಿಲ್ಲ ಅಷ್ಟೇ. ಹಾಗಾಗಿ ದೃಷ್ಟಿಗೆ ಹೇಗಾದರೂ ಮಾಡಿ ಅವರ ಅಕ್ಕನ ತೋರಿಸಿ ಸರ್ಪ್ರೈಸ್ ಮಾಡಬೇಕು ಅಂತ ಕಿಶೋರ್ ಅವರು ಅವರನ್ನು ಕರ್ಕೊಂಡು ಬರ್ತಾರೆ. ಬರಬೇಕಾದ್ರೆ ಶರುನ ನೋಡಿ ಬೆಚ್ಚು ಬೀಳ್ತಾಳೆ. ಬೆಚ್ಚು ಬಿದ್ದಿದ್ದಷ್ಟೇ ಅಲ್ಲ, ಕೆಂಡಾಮಂಡಲ ಆಗ್ಬಿಡ್ತಾಳೆ ಸೀಮಾ. ಇಲ್ಲೇ ಗೊತ್ತಾಗ್ತಿದೆ ಸೀಮಾ ಮತ್ತು ಶರು ನಡುವೆ ಏನೂ ಇದೆ, ಏನೋ ನಡೆದದ. ಹಾಗಿದ್ರೆ ಅವರಿಬ್ಬರ ನಡುವೆ ನಡೆದಿರ್ತಕ್ಕಂಥ ವಿಷಯ ಏನಿರ್ಬೋದು ಅನ್ನೋದನ್ನ ನಾವು ಗೆಸ್ ಮಾಡ್ಬೋದೇ ಹೊರತು ಇನ್ನೂ ಕೂಡ ಏನು ಅನ್ನೋದು ಕ್ಲಿಯರ್ ಆಗಿ ಗೊತ್ತಿಲ್ಲ. ಒಂದು, ಇಲ್ಲಿ ಶರು ಕೊಡೋ ದುಡ್ಡಿಗೆ ಆಸೆ ಬಿದ್ದು ದತ್ತನ್ಗೆ ಮೋಸ ಮಾಡಿ ಸೀಮಾ ಹೋಗಿರ್ಬೋದು, ಅಥವಾ ಸೀಮಾಳನ್ನ ಹೆದರಿಸಿ ಬೆದರಿಸಿ ಇಲ್ಲಿ ಶರು ದತ್ತನಿಂದ ಸೀಮಾಳನ್ನ ದೂರ ಮಾಡಿರಬಹುದು. ಹಾಗಿದ್ರೆ ಇಲ್ಲಿ ಸೀಮಾ ಇನ್ನೋಸೆಂಟಾ, ಅಥವಾ ನಿಜವಾಗ್ಲೂ ದುಡ್ಡಿನ ಆಸೆಗೆ ಬಿದ್ದು ದುರಾಸೆಗೆ ಬಿದ್ದು ದತ್ತನಿಗೆ ಮೋಸ ಮಾಡಿ ಹೋಗ್ಬಿಟ್ಲ? ಅದೇ ಕಾರಣಕ್ಕೆ ಇವತ್ತು ಸೀಮಾಳ ಪರಿಸ್ಥಿತಿ ಇಂಥ ಒಂದು ಗತಿಗೆ ಬಂದಿದ್ಯಾ ಅನ್ನೋ ಒಂದು ಪ್ರಶ್ನಾರ್ಥಕ ಚಿಹ್ನೆ ಮೂಡುತ್ತೆ. ಆದರೆ ಇದೆಲ್ಲದರ ನಡುವೆ ಇಲ್ಲಿ ದೃಷ್ಟಿಗೆ ಸರ್ಪ್ರೈಸ್ ಮಾಡಬೇಕು ಅಂತ ಆಕೆಯನ್ನು ಕಿಶೋರ್ ಅವರು ಕರ್ಕೊಂಡು ಬಂದರೆ ಆಕೆ ಶರುನ ನೋಡ್ತಾ ಅಲ್ಲೇ ನಿಂತು ಬಿಡ್ತಾರೆ. ಹಾಗಾಗಿ ಇಲ್ಲಿ ಕಿಶೋರ್ ಅವ್ರಿಗೆ ದೃಷ್ಟಿಗೆ ಅವರ ಅಕ್ಕನ್ನ ತೋರಿಸೋಕ್ಕಾಗೋದಿಲ್ಲ. ಹಾಗಾಗಿ ಅವರು ವಿಷಯನೂ ಹೇಳೋಕೆ ಹೋಗೋದಿಲ್ಲ. ಈಗಲೇ ತುಂಬ ಟೆನ್ಷನ್ ಇರ್ತಾಳೆ, ಬೇಡ ವಿಷಯ ಹೇಳೋದು, ಗಾಬರಿ ಆಗಿಬಿಡ್ತಾಳೆ ಅಕ್ಕ ಕಾಣಿಸ್ತಿಲ್ಲ ಅಂತ ಹೇಳಿ ಕಿಶೋರ್ ಅವರು ವಿಷಯನ ಮುಚ್ಚಿಟ್ಬಿಡ್ತಾರೆ. ನಂತರ ಈ ಕಡೆ ಬಂದು ಎಲ್ಲರಿಗೂ ಕೂಡ ದೃಷ್ಟಿ ಊಟ ಬಡಿಸ್ಬೇಕಿದ್ರೆ ಅದೇ ಜಾಗದಲ್ಲಿ ಸೀಮಾ ಕೂಡ ಇದ್ದಾಳೆ. ಸೀಮಾನ ನೋಡಿದ್ದೆ ನಿಜವಾಗ್ಲೂ ಕೂಡ ದೃಷ್ಟಿಗೆ ಅಚ್ಚರಿ ಆಗುತ್ತೆ, ಶಾಕ್ ಆಗುತ್ತೆ. ನೀವೇ ಅಲ್ವಾ ನನ್ನನ್ನು ಅಲ್ಲಿ ಕಾಪಾಡಿದ್ದು, ನಿಜವಾಗ್ಲೂ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲ್ತು ಅಂತ ಹೇಳಿ ಇಲ್ಲಿ ಸೀಮಾ ಆಕೆಗೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ಊಟ ಬಡಿಸ್ತಾರೆ. ಜೊತೆಗೆ ಧನ್ಯವಾದ ಕೂಡ ತಿಳಿಸ್ತಾರೆ. ಇದರ ನಡುವೆ ಇಲ್ಲಿ ದೃಷ್ಟಿಗೆ ಅದು ತನ್ನ ಅಕ್ಕ ಅಂತಕ್ಕಂಥ ವಿಷಯ ಗೊತ್ತಾಗೋದೇ ಇಲ್ಲ. ಇದು ಎಲ್ಲದರ ನಡುವೆ ಅಲ್ಲಿ ಒಂದು ಅಜ್ಜಿಗೆ ಊಟ ಬಡಿಸ್ತಾ ಇರಬೇಕಿದ್ರೆ ನಿಜವಾಗ್ಲೂ ನಿನಗೆ ಒಳ್ಳೇದಾಗ್ಲಮ್ಮ, ನಿನ್ನ ಗಂಡನ ಜೊತೆ 100 ವರ್ಷ ಸುಖವಾಗಿ ಸಂಸಾರ ಮಾಡು, ನಿನ್ನ ಗಂಡ ನಿನ್ನ ಸಂಸಾರ ಚೆನ್ನಾಗಿರಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಈ ಕಡೆ ಆಶೀರ್ವಾದ ಮಾಡ್ತಿದ್ದಾಗ ಈ ಕಡೆ ದತ್ತಾಬಾಯಿ ಅಲ್ಲೇ ಇರ್ತಾರೆ. ಇನ್ನೇನು ಸ್ಕಿಡ್ಡಾಗಿ ಬೀಳ್ತಿರ್ತಾಳೆ ದೃಷ್ಟಿ. ಅಷ್ಟರಲ್ಲಿ ದತ್ತಾಬಾಯಿ ಇಟ್ಕೊಂಡ್ಬಿಡ್ತಾರೆ. ಈ ಕಡೆ ಸೈಲೆಂಟ್ ಅಂತೂ ಏನಪ್ಪ ಈಗ ತಾನೇ ಆಶೀರ್ವಾದ ಮಾಡಿದ್ರು, ಅಜ್ಜಿ ಆಶೀರ್ವಾದ ಇಷ್ಟು ಚೆನ್ನಾಗಿ ಫಲಿಸ್ತದೆ, ಇಷ್ಟು ಬೇಗ ನಮ್ಮ ದತ್ತಾಬಾಯಿ ಮತ್ತು ದೃಷ್ಟಿ ನಡುವೆ ರೊಮ್ಯಾನ್ಸೇ ಶುರು ಆಗೋಯ್ತಲ್ಲ ಅಂತ ಸೈಲೆಂಟ್ ಅನ್ಕೋತಿದ್ದಾರೆ. ಯಾಕಂದರೆ ಈ ದೃಷ್ಟಿ ಮತ್ತು ದತ್ತ ಇಬ್ಬರು ಕೂಡ ಕಣ್ಣ ಸಲಿ ಅಂತ ಇಬ್ಬರನ್ನಿಬ್ಬರೇ ನೋಡ್ತಿದ್ದಾರೆ. ತದನಂತರ ನೆಟ್ಟಿಗೆ ಓಡಾಡಬಾರ್ದು, ಎಷ್ಟು ಬಾರಿ ಹೇಳಬೇಕು ನಿನಗೆ ಹುಷಾರಾಗಿರು ಅಂತ, ಮತ್ತೆ ಎಡ್ವರ್ಟ್ ಮಾಡೋದೇನೆ ನನ್ನ ಕೆಲಸ ಅಂತ ಹೇಳಿ ದತ್ತಾಬಾಯಿ ಹೇಳ್ತಾರೆ. ನಂತರ ದೃಷ್ಟಿ ಎಲ್ಲರಿಗೂ ಊಟ ಬಡಿಸಿ ಎಲ್ಲವೂ ಕೂಡ ಆಗುತ್ತೆ. ಆ ಕಡೆ ಶರು ಮತ್ತು ಹೇಮಾ ಮಾತನಾಡ್ಕೋತಿರ್ತಾರೆ. ಅಲ್ಲಿಗೆ ದೃಷ್ಟಿ ಬರ್ತಾಳೆ. ದೃಷ್ಟಿ ಬಂದಿದ್ದೆ ಯಾಕೆ ಶಾಕ್ ಆಗ್ತಿರ್ಬೇಕಲ್ವ ನಿಮಗೆ ಅಂತ ಹೇಳ್ತಾ ಇದ್ರೆ ಈ ಕಡೆ ಶರು, ಯಾಕೆ ಅಮ್ಮ ನಿನ್ನ ಸುಸಿ ಅಂತ ಎಲ್ಲರೂ ಮುಂದೆ ಹೇಳಿಬಿಟ್ರು, ನೀನು ದತ್ತಾತ್ರೇಯ ಶ್ರೀರಾಮ್ ಪಾಟೀಲ್ ಹೆಂಡತಿ ಅಂತ ಹೇಳಿಬಿಟ್ರು ಅಂತ ಖುಷಿ ಆಗ್ತದ್ಯಾ? ದತ್ತ ನಿನ್ನನ್ನು ಹೆಂಡತಿ ಅಂತ ಒಪ್ಕೊಂಡಿಲ್ಲ, ಹಾಗಂದ ಮಾತ್ರಕ್ಕೆ ನಿನಗೆ ಇಲ್ಲಿ ಎಲ್ಲರ ಮುಂದೆ ಅನೌನ್ಸ್ ಮಾಡಿದ್ರು ಅಂತ ಮಾತ್ರಕ್ಕೆ ನಿನಗೆ ಯಜಮಾನಿಕೆ ಸಿಗುತ್ತೆ ಅನ್ಕೋಬೇಡ. ದತ್ತನೂ ಒಪ್ಕೊಂಡಿಲ್ಲ, ಅಮ್ಮ ಕೂಡ ನಿನ್ನ ಸುಸಿ ಅಂತ ಅಕ್ಸೆಪ್ಟ್ ಮಾಡಿಲ್ಲ ಅನ್ನೋದು ನೆನಪಿರಲಿ. ಗೆದ್ದೆ ಅಂತ ಬೀಗಬೇಡ ಅಂತ. ಹೌದಾ, ನಾನು ಗೆದ್ದೆ ಅಂತ ಬೀಗ್ತಿಲ್ಲ, ಆದರೆ ನೀವು ಸೋತೋದ್ರಲ್ವ ಪಾಪ. ನನಗೆ ಹೌದು, ನನ್ನ ಗಂಡ ನನ್ನ ಪ್ರೀತಿ ಮಾಡ್ತಿಲ್ಲ, ಹಾಗಂತ ಅಷ್ಟು ಮಾತ್ರಕ್ಕೆ ನಾನು ಹೆದರ್ಕೊಳ್ಳೋದಿಲ್ಲ. ಅಯ್ಯೋ ನನ್ನ ಗಂಡ ಪ್ರೀತಿ ಮಾಡ್ತಿಲ್ವಲ್ಲ ಅಂತ ಯೋಚನೆ ಕೂಡ ಮಾಡೋದಿಲ್ಲ. ಎಲ್ಲ ಒಟ್ಟಿಗೆ ಖುಷಿ ನನಗೆ ಸಿಕ್ಕಿದ್ರೆ ಹೇಗೆ ಪಾಪ, ನಿಮಗೂ ಸ್ವಲ್ಪ ಸಿಗಬೇಕಲ್ವಾ? ನಿಮಗೆ ಆಮೇಲೆ ಹೊಟ್ಟೆ ಹುರ್ಕೊಂಡು ಸತ್ತೋಗ್ಬಿಟ್ರೆ ಏನು ಮಾಡೋದು? ಅದಕ್ಕೋಸ್ಕರ ನಿಧಾನಕ್ಕೆ ಸಿಗಲಿ, ತಾಳ್ಮೆಯಿಂದ ನಾನು ಕಾಯ್ತೀನಿ. ಅತ್ತೆ ಕೂಡ ನನ್ನ ಸೊಸೆ ಅಂತ ಒಪ್ಕೊಳ್ಳೋ ದಿನ ಬಂದೇ ಬರುತ್ತೆ. ಜೊತೆಗೆ
ಪಾಪ ನೀವು ಗೆದ್ದೆ ಅಂತ ಯಾಕೆ ಅನ್ಕೋತಾ ಇದ್ದೀರಾ? ಗೆದ್ದಿದ್ದು ನಾನೇ ಅಲ್ವಾ? ನೀವು ಅನ್ಕೊಂಡ್ರಿ ಯಾವುದೇ ಕಾರಣಕ್ಕೂ ಜನಗಳಿಗೆ ನಾನು ದೃಷ್ಟಿ ದತ್ತಾತ್ರೇಯ ಪಾಟೀಲ್ ಹೆಂಡತಿ ಅನ್ನೋ ವಿಷಯ ಗೊತ್ತಾಗಬಾರ್ದು ಅಂತ, ನಾನು ಯಾವುದೇ ಕಾರಣಕ್ಕೂ ಸ್ಟೀಚ್ ಬರಬಾರ್ದು ಅಂತ. ಆದರೆ ಅಲ್ಲೆಲ್ಲ ನೀವು ಫ್ಲಾಪ್ ಆದ್ರಲ್ವಾ? ಗೆದ್ದಿದ್ದು ಯಾರು? ಗೆದ್ದದ್ದು ನಾನೇ ತಾನೆ ಅಂತ ಹೇಳಿ ಖಡಕ್ಕಾಗಿ ಡೈಲಾಗ್ ಹೊಡೆದು ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೊರಡ್ತಾರೆ. ತದನಂತರ ಇಲ್ಲಿ ಬಜರಂಗಿ ನಿಜವಾಗ್ಲೂ ಕೂಡ ನೇತ್ರ ಮೇಲೆ ಯಾಕೆ ರೀತಿ ನಡ್ಕೋತಿದ್ರ, ನೀವು ಈ ರೀತಿಯ ಚಿನ್ಮಯ್ ಜೊತೆ ನಡ್ಕೊಳ್ಳೋ ರೀತಿ ಸ್ವಲ್ಪ ಕೂಡ ಸರಿಯಿಲ್ಲ. ಇಲ್ಲಿ ನಡೀತಿರೋದು ದತ್ತಾತ್ರೇಯ ಪಾಟೀಲ್ ಮನೆಯ ಪ್ರೋಗ್ರಾಮ್. ಅಲ್ಲಿ ಬಂದವರು ಬರೀ ದತ್ತನ್ ಮಾತ್ರ ನೋಡೋದಿಲ್ಲ, ಇಡೀ ಮನೆತನದ ಬಗ್ಗೆ ಗಮನ ಹರಿಸ್ತಾರೆ. ಹಾಗಾಗಿ ದತ್ತನಿಗೆ ಕೆಟ್ಟ ಹೆಸರು ಬಂದರೆ ಅದನ್ನು ನನ್ನಿಂದ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಹಾಗೆ ಹೀಗೆ ಅಂತ ಬಜರಂಗಿ ನೀವು ಮತ್ತು ಚಿನ್ಮಯ್ ಯಾಕೆ ರೀತಿ ನಡ್ಕೋತಿದ್ರ, ನಿಮ್ಮ ನಡುವೆ ಏನಿರ್ಬೋದು ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ರೆ ಯಾರು ನೀನು ಕೇಳೋಕ್ಕೆ? ನಾನು ನಿನ್ನನ್ನು ಪ್ರೀತಿ ಮಾಡಿದೆ, ಆದರೆ ನೀನು ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡಲಿಲ್ಲ. ಚಿನ್ಮಯ್ ನನಗೆ ಒಬ್ಬ ಗುಡ್ ಫ್ರೆಂಡ್, ನಾನು ಅವನ ಜೊತೆ ಹೇಗಾದರೂ ಇರ್ತೀನಿ, ಕೇಳೋಕ್ಕೆ ನೀನು ಯಾರು? ನೀನು ಅನ್ಕೊಂಡ್ಬಿಟ್ಯಾ? ನಾನು ನಿನ್ನ ಪ್ರೀತಿ ಮಾಡಿದೆ, ನೀನು ಒಪ್ಕೊಳ್ಳಿಲ್ಲ, ಅದೇ ಕಾರಣಕ್ಕೆ ನಿಂದೆ ನೆನಪಲ್ಲಿ 8 ವರ್ಷ ಕಾಲ ಕಳೆದು ಬಿಡ್ತೀನಿ ಅಂತ. ಆ ರೀತಿ ಕಾಲ ಕಳೆಯೋದಕ್ಕೆ ನಾನು ಅಣ್ಣ ಅಲ್ಲ, ಬ್ರೋ ಅಲ್ಲ, ಬ್ರೋ ರೀತಿ ನಾನು ದಡ್ಡಿ ಕೂಡ ಅಲ್ಲ. ನಿಂದೆ ನೆನಪಲ್ಲಿ ಕಾಲ ಕಳೆಯೋದಕ್ಕೆ ನಾನು ನಿನ್ನ ಪ್ರೀತಿ ಮಾಡಿದೆ, ನಿನ್ನನ್ನು ರಿಜೆಕ್ಟ್ ಮಾಡಿದೆ, ಪ್ರೀತಿ ಇಲ್ಲ ಅಂದೆ. ನೀನು ಖಂಡಿತ ಸತ್ಯ, ನನಗೆ ಹರ್ಟ್ ಆಯಿತು. ಹಾಗಂದು ಮಾತ್ರಕ್ಕೆ ನಾನು ಸುಮ್ಮನೆ ಇರ್ತೀನ? ನಿನ್ನ ಬಗ್ಗೆನೇ ಯೋಚನೆ ಮಾಡಿಕೊಂಡು ಖಂಡಿತ ಇಲ್ಲ, ನಾನು ಮೂವ್ ಆನ್ ಆಗಿದ್ದೀನಿ ಅಷ್ಟೇ. ಯಾಕೆ ನಿನಗೆ ನನ್ನ ಚಿನ್ಮಯ್ ಜೊತೆ ಇರೋದು ಹೊಟ್ಟೆ ಉರಿತಿದ್ಯಾ? ನಿನಗೆ ಉರಿಸ್ಬೇಕು ಅಂತ ಏನು ನಾನಿಲ್ಲ, ನೀನು ನನ್ನ ವಿಷಯಕ್ಕೆ ಬರೋ ಅವಶ್ಯಕತೆ ಕೂಡ ಇಲ್ಲ ಅಂತ ಹೇಳಿ ನೇತ್ರ ಅಲ್ಲಿಂದ ಹೊರಟು ಬಿಡ್ತಾಳೆ. ತದನಂತರ ಇಲ್ಲಿ ಶರು ಮತ್ತು ಹೇಮಾ ಇಬ್ರು ಕೂಡ ಮಾತಾಡ್ಕೊತಿರ್ತಾರೆ. ನಾನು ನಿನ್ನ ಜೊತೆ ಆ ರೀತಿ ಬಿಹೇವ್ ಮಾಡಬಾರ್ದಿತ್ತು ಅಕ್ಕ, ನಾವಿಬ್ರು ಒಟ್ಟಿಗೆ ಸೇರಿ ಕೆಲಸ ಮಾಡೋಣ, ದೃಷ್ಟಿನ ಮನೆಯಿಂದ ಹೊರಗಡೆ ಹಾಕೋಣ ಅಂತ ಹೇಳಿ ಇಲ್ಲಿ ಹೇಮಾ ಹೇಳ್ತಿದ್ದಾಳೆ ಶರು ಹತ್ರ. ಅದರ ನಡುವೆ ಇಲ್ಲಿ ದತ್ತ ಕೂಡ ದೃಷ್ಟಿಯನ್ನ ರೇಗ್ತಿದ್ದಾರೆ, ಎಲ್ಲಿ ಹೋಗಿದೆ ಏನು ಅಂತ. ಇಲ್ಲಿ ದೃಷ್ಟಿ ಹೇಳೋ ಸತ್ಯ ದತ್ತನ ಮನಸ್ಸಿಗೆ ಮುಟ್ಟತಾ ಖಂಡಿತ ಇಲ್ಲ. ಹಾಗಾಗಿ ದೃಷ್ಟಿ ಸತ್ಯವನ್ನ ಕೂಡ ಹೇಳೋದಕ್ಕೆ ಮುಂದಾಗ್ತಾ ಇಲ್ಲ. ಅದು ಎಲ್ಲದರ ನಡುವೆ ಆ ಕಡೆ ದತ್ತ ಒಂದು ದೇವಸ್ಥಾನದಲ್ಲಿ ಅವರ ಪ್ರೀತಿಯನ್ನ ಸೀಮಾಳನ್ನ ನೋಡ್ಬಿಟ್ರ ಅಂತ ಅನ್ಸುತ್ತೆ. ಯಾಕಂದ್ರೆ ಸೀಮಾ ಅಲ್ಲಿ ಕೊಡ್ತದ್ದಂತಹ ಆ ಒಂದು ಚೂರ್ಣಗೋಸ್ಕರ ಪ್ರಯತ್ನ ಪಡ್ಬೇಕಿದ್ರೆ ಅಲ್ಲಿ ದತ್ತ ಬಂದ್ರು. ದತ್ತಾನೇ ಬಂದು ಆಕೆಗೆ ಆ ಚೂರ್ಣವನ್ನ ತೆಗೆದುಕೊಟ್ರು. ಆದ್ರೆ ದತ್ತನನ್ನ ನೋಡಿದ್ದ ನಿಜವಾಗ್ಲೂ ಸೀಮಾಗೆ ಎಲ್ಲಾ ಹಳೆ ವಿಷಯಗಳು ಕೂಡ ನೆನಪಾಯ್ತು. ಅಲ್ಲೇ ಗೊತ್ತಾಗ್ಬಿಡತ್ತೆ ಸೀಮಾ ದತ್ತನನ್ನ ಕಂಡು ಹಿಡಿದದ್ದು ನಿಜ ಅಂತ. ಅದರ ನಡುವೆ ದೃಷ್ಟಿ ಕೂಡ ಆಕೆಗೆ ಥ್ಯಾಂಕ್ಸ್ ಹೇಳಿದ್ರು. ದೃಷ್ಟಿಯ ಒಂದು ಓಲೆ ಆಕೆ ಕೈಯಲ್ಲಿ ಸಿಕ್ಕಿ ಬಿದ್ದಿದೆ, ಬಟ್ ಕೊಡೋದಕ್ಕೆ ಮರ್ತು ಬಿಟ್ಟಿದ್ದಾಳೆ. ಇಲ್ಲಿ ದೃಷ್ಟಿ ದತ್ತಾತ್ರೇಯ ಪಾಟೀಲ್ ಮನೆ ಎಲ್ಲಿ ಅಂದ್ರೆ ಎಲ್ಲರೂ ಕೂಡ ತೋರಿಸ್ತಾರೆ ಅಂತ ಸೀಮಾಗೆ ಹೇಳಿ ನೀವು ಮನೆಗೆ ಬರಬೇಕು ಅಂತ ಇನ್ವೈಟ್ ಮಾಡಿದಾಳೆ. ಅದೇ ಕಾರಣಕ್ಕೋಸ್ಕರ ಇಲ್ಲಿ ಸೀಮಾ ದೃಷ್ಟಿಯ ಒಂದು ಓಲಿಯನ್ನ ತಲುಪಿಸೋದಕ್ಕೆ ಮನೆಗೆ ಬರ್ತಾಳೆ. ಮನೆಗೆ ಬರ್ತಿದ್ದಾಗೆ ಶರು ಮತ್ತೆ ಸೀಮಾಳ ಮುಖಾಮುಖಿ ಆಗುತ್ತೆ. ಇದು ಎಲ್ಲದರ ನಡುವೆ ದತ್ತ ದೃಷ್ಟಿ ಮೇಲೆ ರೇಗ್ತಾ ಇರ್ಬೇಕಿದ್ರೆ ಕಿಶೋರ್ ಅಲ್ಲಿಗೆ ಬರ್ತಿದ್ದಾರೆ, ಎಲ್ಲವನ್ನ ಕೂಡ ನೋಡ್ತಿದ್ದಾರೆ. ಹಾಗಿದ್ರೆ ಕಿಶೋರ್ ಬಂದಿದ್ದೆ ಇಲ್ಲಿ ದೃಷ್ಟಿ ತಪ್ಪೇನೂ ಇಲ್ಲ, ಇಲ್ಲಿ ಪ್ಲಾನ್ ಮಾಡಿದ್ದು ನಿನ್ನ ಅಕ್ಕ ಹೇಮಾ, ಇದರಿಂದಾಗಿ ಇಷ್ಟೆಲ್ಲ ನಡೀತು. ನಿಜವಾಗ್ಲೂ ಶರು ಮತ್ತು ಹೇಮಾ ಇಬ್ಬರು ಕೂಡ ಸೇರಿಕೊಂಡು ಇಷ್ಟೆಲ್ಲ ಮಾಡಿದ್ದು ಅನ್ನೋ ವಿಷಯವನ್ನ ಹೇಳಿ ದತ್ತನ ಮುಂದೆ ಶರುವಿನ ಬಂಡವಾಳವನ್ನು ಬಟಾಬೈಲು ಮಾಡಿಬಿಟ್ರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾಗಿದ್ರೆ ಏನಾಯಿತು, ಏನು ಕತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ.